ದೇವಸಾರಥಿನಿ ಮಾತಲಿ ನೀನು. ಪರೋಕ್ಷ ಪ್ರಿಯರಾಗಿರುವಂತಹ ದೇವಾದಿದೇವತೆಗಳೆಲ್ಲ ಸೂರ್ಯವಂಶೀಯರಿಂದ ಈ ಮೊದಲು ಎಷ್ಟೋ ರೀತಿಯಾಗಿ ಉಪಕೃತಗೊಂಡವರು. ಆದ್ದರಿಂದ ಅದನ್ನು ಮರೆಯಲಾಗದಂತೆ ಸೂರ್ಯವಂಶೀಯಂತಹ ರಾಮನಿಗೆ ಈ ರೀತಿಯಾಗಿ ಸಹಕಾರಿಯಾಗಿ ಒದಗಿ ಬರ್ತಾರಂತಾದ್ರೆ ನಾನು ಸ್ವೀಕಾರ ಮಾಡಲೇಬೇಕಾಗುತ್ತದೆ. ಆದರೆ ಇದು ಯುದ್ಧ ಯಾಕಾಗಿ ಎನ್ನುವುದು ರಾಮನ ಮುಂದೆ ಎದ್ದು ಕಾಣುವ ಪ್ರಶ್ನೆ. ಇದು ಕೇವಲ ದುಷ್ಟ ರಾವಣನ ವಧೆ ಎನ್ನುವುದಕ್ಕಾಗಿ ಬಂದದ್ದಲ್ಲ. ಪತ್ನಿಯ ಬಿಡುಗಡೆಗೆ ಬೇಕಾಗಿ ಗಂಡನಾದವನು ಮಾಡಬೇಕಾದ ಈ ಕೆಲಸ. ಯಾವನೇ ಆಗಿರಲಿ, ಪತ್ನಿಯ ಬಿಡುಗಡೆ ಆಗಬೇಕು ಅಂತಿದ್ರೆ ಗಂಡನಾದವನು ತನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಲೇಬೇಕು. ಈ ಹೊತ್ತಿನಲ್ಲಿ ನಿಮ್ಮ ಸಹಾಯವನ್ನು ನಾನು ಯಾಚಿಸಿದ್ದೆ, ಪಡೆದುಕೊಂಡೆ ಅಂತಾದ್ರೆ ಮುಂದಿನ ಜನಾಂಗ ಏನು ಹೇಳಲಿಕ್ಕಿಲ್ಲ. ಅನ್ಯರ ಸಹಾಯದಿಂದ ರಾಮ ಈ ಯುದ್ಧವನ್ನು ಗೆದ್ದ. ನಾಳೆ ಲೋಕದ ಅಪವಾದಕ್ಕೆ ನಾನು ತುತ್ತಾಗಲಾರೇನೆ. ಆದ್ದರಿಂದ ಈ ಹೊತ್ತಿನಲ್ಲಿ ನೀನು ತಂದಿರುವಂತಹ ಈ ರಥವನ್ನು, ಈ ಪೀಯೂಷವನ್ನು, ಈ ಧನುಷರ ಆಯುಧಗಳನ್ನು ಸ್ವೀಕರಿಸುವುದಕ್ಕೆ ನನಗೆ ಸಾಧ್ಯ ಇಲ್ಲ. ವಿಶ್ವಾಮಿತ್ರರಿಂದಲೋ ವಸಿಷ್ಠರಿಂದಲೋ ನಾನಾ ರೀತಿಯ ವಿಜೃಂಭಕಾಸ್ತ್ರಗಳು, ಸಜೀವ ಶರಗಳು ನನ್ನ